ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಸರ್? ಹಾಂ ಸರ್, ಟ್ರೇಡ್ ಮಾಡ್ತಾ ಇದೆ. ಓಕೆ, ಹೇಗೆ ನಡೀತಾ ಇದೆ ಟ್ರೇಡಿಂಗ್ ಎಲ್ಲ? ಟ್ರೇಡಿಂಗ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ, ಇವತ್ತು ಟ್ರೇಡ್ ಮಾಡಿದ್ರಾ? ಹಾಂ ಸರ್, ಓಕೆ, ಹೇಗಾಯಿತು? ಸೂಪರ್ ಆಗೈತೆ ಸರ್. ಓಕೆ ಸರ್, ನೋಡಿ ನಾನು ಸೆಬಿ ಅಡ್ವೈಸರ್. ಈಗ ನಮ್ಮ ಕಂಪ್ನಿ ನೇಮ್ ಬಂದುಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾರಲ್ಲ, ಓಕೆ ಓಕೆ, ಸರ್. ಕಾಲ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ ಡೈಲಿ ಬೇಸಿಸಲ್ಲಿ. ನಮಗೆ ಓಕೆ. ಇಂಟ್ರೆಸ್ಟ್ ಇದೆ ನಮ್ಮ ಕಡೆಯಿಂದ ಕಾಲ್ಸ್ ತೊಗೊಳಕ್ಕೆ? ಸರ್ ನಮಗೆ ಇಂಟ್ರೆಸ್ಟ್ ಇದೆ ಸರ್ ನಮ್ಮ ಕಡೆಯಿಂದ ಡೈಲಿ ಕಾಲ್ಸ್ ತೊಗೊಳಕ್ಕೆ. ಸರ್ ಎಷ್ಟು ಏನು ಪ್ರೈಸು ಮತ್ತು ಎಷ್ಟು ದಿನದವರೆಗೂ ಕೊಡ್ತೀರಾ ಸರ್? ಸರ್ ನಿಮ್ಮದು ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ನಮ್ಮದು ಮೋರ್ ದೆನ್ 1 ಲ್ಯಾಕ್ ಇದೆ ಸರ್. ಓಕೆ, ಯಾವ ಸೆಗ್ಮೆಂಟಲ್ಲಿ ಟ್ರೇಡ್ ಮಾಡ್ತಿದ್ದೀರಾ? ಲೈಕ್ ಆಲ್ಗೋ ಟ್ರೇಡಿಂಗ್, ಲೈಕ್ ಸ್ಕ್ಯಾಲ್ಪಿಂಗ್ ಈ ಥರ ಎಲ್ಲ ಮಾಡ್ತಿದ್ದೀರಾ? ಸ್ಕ್ಯಾಲ್ಪಿಂಗ್ ಸರ್. ಓಕೆ ಸರ್, ನೋಡಿ ನಾನು ನಿಮಗೆ ಫಸ್ಟ್ ಇನ್ವೆಸ್ಟ್ ಸರ್ವಿಸಸ್ 35,000 ಸ್ಟಾರ್ಟ್ ಆಗುತ್ತೆ. ಓಕೆ. ಓಕೆನಾ? ನಿಮಗೆ ಫಸ್ಟ್ ನಮ್ಮ ಅಕ್ಯುರೇಸಿ ಚೆಕ್ ಮಾಡೋದು ಸರ್. ಯಾಕಂದರೆ ಇವಾಗ ನಾನು ಯಾವ ಥರ ಗೊತ್ತಾ, ನನ್ನ ಸರ್ವಿಸಸ್ ಎಷ್ಟು ತೊಗೋತೀನಲ್ಲ ಅದನ್ನು ರಿಟರ್ನ್ ಆಗಿ ನಾನು ನಿಮಗೆ ಪ್ರಾಫಿಟ್ ಮಾಡ್ಕೊಡ್ಬೇಕಾಗ್ತಲ್ಲ. ಓಕೆ. ಇವಾಗ ಸಪೋಸ್ ತಿಳ್ಕೊಳ್ಳಿ, ನಿಮ್ಮದು 1 ಲ್ಯಾಕ್ ಇದೆ ಅಂದರೆ ಇವಾಗ ನೀವು ಸ್ಕ್ಯಾಲ್ಪಿಂಗ್ ಮಾಡ್ತಿದ್ದೀರಾ, ಇಲ್ಲ ಅಂತ. ಸ್ಕ್ಯಾಲ್ಪಿಂಗ್ ಮಾಡೋದು ತುಂಬ ಬೆಟರ್ ಇನ್ ಸ್ಟಾಕ್ ಮಾರ್ಕೆಟ್, ಬೆಸ್ಟ್ ಅಂದರೆ. ಯಾಕೆ ಗೊತ್ತಾ, ಅವರೇಜ್ ಟ್ರೇಡ್ ಮಾಡಿದರೆ ಲಾಸ್ ಪ್ರಾಫಿಟ್ ಎಲ್ಲ ಆಗಿದೆ. ಸ್ಕ್ಯಾಲ್ಪಿಂಗಲ್ಲಿ ಆ ಥರ ಇಲ್ಲ. ಹಾಂ ಸರ್. ನಾನು ಸ್ಕ್ಯಾಲ್ಪರೇ, ನಾನು 17 ಲ್ಯಾಕ್ ಇದ್ದೇನೆ ಅಂದರೆ. ಆದರೆ ನೀವು ಸ್ಕ್ಯಾಲ್ಪಿಂಗ್ ಮಾಡ್ತೀರಾ ಅಂದರೆ ನಾನು ಹೆಲ್ಪ್ ಮಾಡ್ತೀನಿ. ಲೈಕ್ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ನಿಮಗೆ ಕ್ಲಿಯರ್ ಆಗಿ ಅಂತೀನಿ ನೋಡಿ. ನಮ್ಮದು ಮೇನ್ ಥಿಂಗ್ ಸೆಬಿ ಅಡ್ವೈಸರ್. ನಮ್ಮ ಕಂಪ್ನಿ ಓಕೆ. ಬೆಂಗಳೂರು ಕೋರಮಂಗಲದಲ್ಲಿ ಲೊಕೇಟ್ ಆಗಿದೆ. ಓಕೆ. ಓಕೆನಾ? ಇವಾಗ ಸಪೋಸ್ ತಿಳ್ಕೊಳ್ಳಿ, ನಿಮ್ಮದು 1 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಇದೆ. ನಮ್ಮದು 35,000 ಸ್ಟಾರ್ಟ್, ಅಲ್ಲಿ 50,000 ಇದೆ. ಓಕೆನಾ? ಬೇಸಿಕ್ 50,000 ಸ್ಟಾರ್ಟ್ ಮಾಡಿ, ಆಯ್ತಾ? ನಿಮ್ಗೆ ಏನು ಪ್ರಾಫಿಟ್ ಬರುತ್ತಲ್ಲ ಆ ಪ್ರಾಫಿಟಿಂದ ಡೇ ಬೈ ಡೇ ಸರ್ವಿಸಸ್ ಕ್ಲಿಯರ್ನ. ಆದರೆ ನಿಮಗೆ ಅದರಿಂದ ರಿಟರ್ನ್ ಆಗಿ ನಿಮಗೆ ಇಷ್ಟು ಕಮಿಟ್ಮೆಂಟ್ ಅಂತ ನಾನು ನಿಮಗೆ ಕೊಟ್ಟಿರ್ತೀನಿ. ಅಲ್ಲಿ ನಿಮಗೆ ಪ್ಯಾಕೇಜಸ್ ನಮ್ಮ ಕಂಪ್ನಿ ವೆಬ್ಸೈಟ್ ಇಟ್ಟು ಎಲ್ಲ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆನಾ? ನಿಮಗೆ ಅಕಸ್ಮಾತ್ 1 ಲ್ಯಾಕ್ ಇದೆ ಅಂದರೆ 1 ಲ್ಯಾಕಲ್ಲಿ ನಿಮಗೆ ರಿಟರ್ನ್ ಆಗಿ ನನ್ನ ಕಡೆ 2 ಲ್ಯಾಕ್ ಕಮಿಟ್ಮೆಂಟ್ ಇರುತ್ತೆ ನನ್ನ ಕಡೆಯಿಂದ, ನಿಮ್ಮ ಸರ್ವಿಸಸ್ ಬಿಟ್ಟು. ಅಷ್ಟು ಪ್ರಾಫಿಟ್ ಆಗೋ ಮಟ್ಟ ನಿಮ್ಮದು ಸರ್ವಿಸಸ್ ಕಂಪ್ಲೀಟ್ ಆಗಿರೋದಿಲ್ಲ. ಅಂದರೆ ನಾನು ನಿಮಗೇನು ಕಾಸ್ಟ್ ಅದು 1 ಮಂತ್ ಆಗಲಿ 2 ಮಂತ್ ಆಗಲಿ ನಾನು ನನ್ನ ಕಡೆಯಿಂದ ನಿಮಗೆ ಕಾಲ್ಸ್ ಕೊಡಲೇಬೇಕು. ಓಕೆನಾ? ಅಕಸ್ಮಾತ್ 1 ಮಂತ್ ಒಳಗಡೆನೆ 2 ಲ್ಯಾಕ್ ಮೂರ್ ಆಯ್ತಂದ್ರೆ ಅದು ನಿಮಗೆ ತುಂಬ ಬೆಟರ್. ಸರ್ ನನಗೆ ಕಾಲ್ಸ್ ಬೇಕಾಗಿಲ್ಲ ಸರ್, ನನಗೆ ಪ್ರಾಪರ್ ಆಗಿ ನನಗೆ ಎಜುಕೇಶನ್ ಬೇಕಾಗಿರೋದು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸರ್ ಎಜುಕೇಶನ್ ನಿಮ್ಗೊಂದು ಮಾತಲ್ಲ ಸರ್, ನೀವು ಕ್ಲೈಂಟ್ ಆದ್ರೆ ಅಂತ ಇಲ್ಲಿ ಬರೀ ಪ್ರಾಫಿಟ್ ಅಷ್ಟೇ, ಲರ್ನಿಂಗ್ ವಿತ್ ಅರ್ನಿಂಗ್ ಎರಡೂ ಮಾಡ್ಕೊಡ್ತೀವಿ. ಓಕೆನಾ? ಅದು ಸರ್ ಇವಾಗ ನೀವು ಅಂತ ಇರ್ಬೋದು, ನಾನು ಕಲಿಯೋದು ತಪ್ಪಲ್ಲ, ಯಾಕಂದ್ರೆ ಕಲಿತ್ರೇನೆ ಜಾಸ್ತಿ ಮಾಡೋಕ್ಕಾಗೋದು ಮಾರ್ಕೆಟಲ್ಲಿ. ನೀವು ಇವತ್ತು ಹೇಳ್ಕೊಡ್ತೀರಾ, ನಾಳೆ ಹೇಳ್ಕೊಡಲ್ಲ, ನಾವು ಹೆಂಗ್ ಮಾಡ್ಬೇಕು ಸರ್ ಅದಕ್ಕೆ? ಸರ್ ಆ ಥರ ಅಂತಲ್ಲ, ನೀವು ನನ್ನ ಕಸ್ಟಮರ್ ಆಗಿದ್ರ ಅಂತ ತಿಳ್ಕೊಳ್ಳಿ, ನಾನು ನಿಮ್ಗಷ್ಟೇ ಅಂತಲ್ಲ, ನಾನು ಎಲ್ಲರೂ ಗೈಡ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅಡ್ವೈಸ್ ಅಂದರೆ ಬರೀ ಕಾಲ್ಸ್ ಕೊಟ್ಟು ನಿಮ್ಗೆ ಪ್ರಾಫಿಟ್ ಮಾಡಿಕೊಡೋದಲ್ಲ, ಪ್ರಾಪರ್ ಆಗಿ ನಿಮಗೆ ಗೈಡ್ ಮಾಡೋದು. ಇವಾಗ ಸಪೋಸ್ ತಿಳ್ಕೊಳ್ಳಿ, ಅಕಸ್ಮಾತ್ ನಿಮಗೆ ಒಂದು ನಾಲೆಜ್ ಬಂತು ಇದರಲ್ಲಿ, ಇವಾಗ ನೀವು ಲೈಫ್ ಟೈಮಲ್ಲಿ ಸರ್ವಿಸಸ್ ತೊಗೊಳ್ಳೋದಿಲ್ಲಲ್ಲ ಎಲ್ಲರ ಕಡೆನೂ. ಅಕಸ್ಮಾತ್ ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಯಾಕಂದ್ರೆ ನಾವು ಇಷ್ಟು ಕಾನ್ಫಿಡೆಂಟ್ ಆಗಿ ಇವಾಗ ನನಗೆ ಹೇಗೆ ನಾಲೆಜ್ ಬಂದಿದೆ, ನಮ್ಗೆ ಇಲ್ಲಿ ಟ್ರೇಡಿಂಗ್ ಕೊಟ್ಟಿದ್ದಾರೆ, ನಮಗೆ ಗೈಡ್ ಮಾಡಿ ನಾನು ಒಬ್ಬ ಟ್ರೇಡರೇ. ಓಕೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಬರ್ತಾ ಹೋಯ್ತು ಅಂತ ತಿಳ್ಕೊಳ್ಳಿ ಡೇ ಬೈ ಡೇ. ಓಕೆನಾ? ಅದೇ ನಿಮ್ದು ನಾಲೆಜ್ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ಅಂತಾರೆ ಸರ್ ಮಾರ್ಕೆಟಲ್ಲಿ ಹೀಗೆ ಹೋಗುತ್ತೆ ಹಾಗೆ ಹೋಗೋದು. ಆದರೆ ಯಾವಾಗ ಸರ್ ನಾನು ಸ್ಟಾಪ್ ಲಾಸ್ ಎಷ್ಟೇ 30-40 ಪಾಯಿಂಟ್ ಅಷ್ಟೇ, ಇಲ್ಲ ಕಾಸ್ಟ್ ಎಷ್ಟಲ್ಲಿ ಮೇಂಟೈನ್ ಮಾಡಿ 30 ಪಾಯಿಂಟ್ ಅಷ್ಟೇ ನಂದು ಎಸ್ ಎಲ್. ಇಲ್ಲಾಂದರೆ ಕಾಸ್ಟ್ ಟು ಕಾಸ್ಟ್ ಮೇಂಟೈನ್ ಮಾಡ್ತೀನಿ ಅಷ್ಟೇ, ನಾನು ಜಾಸ್ತಿ ವೇಟ್ ಮಾಡೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ಹೆಂಗೆ ಬೇಕೋ ಹೊರಟೆ. ಹೇಳಿ ಸರ್. ಸರ್ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತ ಒಂದಿದೆ ಸರ್ ಕನ್ನಡದಲ್ಲಿ. ಎಲ್ಲಿ? ಬೆಂಗಳೂರದಲ್ಲ? ಹಾಂ, ಬೆಂಗಳೂರಲ್ಲೇ ಸರ್. ನನಗೆ ಅದು ಗೊತ್ತಿಲ್ಲ, ಹೇಳಿ. ಇವನ್ 9,000ಗೆ ತುಂಬಾ ಚೆನ್ನಾಗಿ ಅವರು ಹೇಳ್ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆಲ್ಲ. ಅದು ಲರ್ನಿಂಗ್ ಪೀರಿಯಡ್ ಆಗುತ್ತೆ. ಓಕೆನಾ? ಲರ್ನಿಂಗ್ ಪೀರಿಯಡ್ ಸರ್. ಈವನ್ ಲರ್ನಿಂಗ್ ಪೀರಿಯಡ್ ಆಗಲಿ ಅವರು ಹೇಳ್ಕೊಟ್ರೆ ಹೆಂಗಿರುತ್ತೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಸಬ್ಜೆಕ್ಟ್ ಸರ್. ಮಾರ್ಕೆಟಲ್ಲಿ ನಿಮಗೆ ಬಾಟಮಲ್ಲೇ ಇಟ್ಕೊಡ್ತಾರೆ, ಬಾಟಮಲ್ಲೇ ಯಾವ ಥರ ಟ್ರೇಡ್ ಮಾಡಬೇಕು, ಯಾವ ಥರ ಎಂಟ್ರಿ, ಯಾವ ಥರ ಸ್ಟಾಪ್ ಲಾಸು ಎಲ್ಲನೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಈವನ್ ಸ್ಟಾಪ್ ಲಾಸು ಮಿನಿಮಮ್ ಏನಿಲ್ಲ ಅಂತಂದ್ರು 10 ಪಾಯಿಂಟ್ಸ್ 20 ಪಾಯಿಂಟ್ಸ್ ಅಷ್ಟೇ ಸರ್. ಮಿನಿಮಮ್ 100 ಪಾಯಿಂಟ್ಸ್ವರೆಗೂ 200 300 400 1000 ಪಾಯಿಂಟ್ಸ್ವರೆಗೂ ಮೂಮೆಂಟ್ ಕೊಡ್ತಾರೆ ಸೆನ್ಸೆಕ್ಸಲ್ಲಿ. ಮೂಮೆಂಟ್ ಕೊಡ್ತಾರೆ ಸರ್. ಈವನ್ ಸ್ಟೂಡೆಂಟ್ಸ್, ಈವನ್ ನಾನು ಜಾಯ್ನ್ ಆಗಿ 3 ಮಂತ್ಸ್ ಆಗಿದೆ ಸರ್. 3 ಮಂತ್ಸ್ 4 ಮಂತ್ಸ್ ಆಯಿತು ನಾನು ಜಾಯ್ನ್ ಆಗಿ. ನಾನು 30 to 40 ಪಾಯಿಂಟ್ಸ್ ಈಸಿಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಈವನ್ 100 ಪಾಯಿಂಟ್ಸ್ ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದೀನಿ. ಈವನ್ 200 ಪಾಯಿಂಟ್ಸ್ ಆಲ್ಸೋ ಕ್ಯಾಪ್ಚರ್ಡ್ ಸರ್. ಸೊ ನೋಡಿ, ನೀವು ಬೇಕಾದ್ರೆ ಅವ್ರಿಗೆ ಹೇಳಿ, ಯಾರನ್ನ ಇದ್ರೆ ರೆಫರ್ ಮಾಡಿ. ಈ ಥರ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಬೇಸಿಕಲಿ ಕನ್ನಡದವರಿಗೆ ನೀವು ಫೋನ್ ಮಾಡ್ತೀರಲ್ವಾ, ಕನ್ನಡದವರಿಗೆ ನೀವು ಫೋನ್ ಮಾಡಿದಾಗ ಬೇಕಾದ್ರೆ ಈ ಥರ ಹೇಳಿ. ಅವರು ತುಂಬ ಲಾಸಸ್ ಆಗಿರೋರು ಏನಾದರೂ ಆಗಿರಲಿ, ಅವ್ರ ಹತ್ರ ಬಂದಾದ್ಮೇಲೆ ಸೈಕಾಲಜಿ ಗೀಕಾಲಜಿ ಎಲ್ಲ ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ.
ನೋಡಿ ಯೋಚನೆ ಮಾಡಿ ನೀವೇನೆ ಯೋಚನೆ ಮಾಡಿಬಿಟ್ಟು ಬೇಕಾದರೆ ಅವರು ರೆಫರ್ ಮಾಡಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತ. ಯಾರಾದರೂ ತುಂಬ ಲಾಸ್ ಆಗಿದ್ರೆ ಈವನ್ ನೀವು ಸಮೇತ ಜಾಯ್ನ್ ಆದ್ರೂ 100 ಪಾಯಿಂಟ್ಸ್ 200 ಪಾಯಿಂಟ್ಸ್ 300 ಪಾಯಿಂಟ್ಸ್ವರೆಗೂ ಕ್ಯಾಪ್ಚರ್ ಮಾಡಿಸ್ತಾರೆ ಮಾರ್ಕೆಟಲ್ಲಿ. ಸರ್ ನಮಗೆ ನೋಡಿ ಸರ್ ಎಲ್ಲಿ ಲರ್ನಿಂಗ್ ಕಳಿಸ್ತಾರಲ್ಲ ನಾವು ಎಲ್ಲಿ ಸರ್ 1 ಇಯರ್ ಯಾರು 9,000 ತಗೋತಾ ಇಲ್ಲ ಸರ್, ಅವ್ರು ತಗೋತಾ ಇದ್ದಾರೆ 1 ಇಯರ್ಗೆ. ಸರ್ ಅದಾಗತ್ತೆ ಬಿಡಿ ಸರ್ ಲರ್ನಿಂಗ್ ಇಂದ, ಯಾಕಂದ್ರೆ ನಾವು ನಿಮ್ಗೆ ಸೆಬಿ ಬಗ್ಗೆ ಸರ್ ಕಂಪ್ನಿ ಕೇಳಿದ್ರಲ್ಲ ಸರ್, ಪ್ರಾಫಿಟ್ಟು ಲಾಸ್ ತೋರಿಸಿದ್ರೆ ನಾಳೆನೇ 1000 ಪೀಪಲ್ಸ್ನ ಗ್ರಾಬ್ ಮಾಡ್ಬೋದು. ಬಟ್ ಅವ್ರು ಏನಂತಾರೆ ಅಂದರೆ ಪ್ರಾಪರಾಗಿ ನನಗೆ ಒಳ್ಳೆ ಸ್ಟೂಡೆಂಟ್ಸು ಆ ಥರ ಬೇಕು ಅಂತಲೇ ಅವರು ಎಲ್ಲೂ ಪ್ರಾಫಿಟು ಏನು ತೋರಿಸ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿಸ್ತಾರೆ ಅಂದರೆ ಈವನ್ ಫಾರ್ಮರ್ ಆಗಿರಲಿ ಇಲ್ಲ ಹೌಸ್ ವೈಫ್ ಆಗಿರಲಿ ಅವ್ರ ಹತ್ರ ಎಲ್ಲಾನು 60 ಪಾಯಿಂಟ್ಸ್ 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿಸ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಸರ್ ನಮ್ಮ ಕಡೆನೂ ಫಾರ್ಮರ್ ಹೌಸ್ ವೈಫ್ ಎಲ್ಲರೂ ಇದ್ದಾರೆ. ಓಕೆನಾ, ನೀವು ಹೇಳ್ತೀರಲ್ವಾ ನೀವು 1 ಲಕ್ಷ 2 ಲಕ್ಷ ತಗೊಂಬನ್ನಿ ಅಂತ, 15,000 ಇದ್ದ ಅವರು 15,000ದಲ್ಲಿ ನೀವು 15,000 ಇದ್ದ ಯಾವ ಥರ ಟ್ರೇಡ್ ಮಾಡಬೇಕು ಅಂತಲೂ ಸಮೇತ ಹೇಳ್ಕೊಡ್ತಾ ಇದ್ದಾರೆ. ಸರ್ ಮಾರ್ಕೆಟಲ್ಲಿ ಸ್ಕ್ಯಾಲ್ಪಿಂಗ್ ಅಲ್ಲಿ 1 ಲಕ್ಷ ಬೇಕು, ನೀವು ಸ್ಕ್ಯಾಲ್ಪಿಂಗ್ ಮಾಡ್ತೀರಾ ಅಂದ್ರೆ 1 ಲಕ್ಷ ತಗೊಂಬನ್ನಿ. 1 ಲಕ್ಷ ಏನಕ್ಕಿಲ್ಲ ಸರ್, 15,000ದಲ್ಲೇ ಅವ್ರು ಹೇಳ್ತಾ ಇಲ್ವಾ, 15,000ದಲ್ಲೇ 30 ಪಾಯಿಂಟ್ಸ್ 50 ಪಾಯಿಂಟ್ಸ್ 100 ಪಾಯಿಂಟ್ಸ್ ಸಮೇತ ಕ್ಯಾಪ್ಚರ್ ಮಾಡಿಸ್ತಾರೆ. ನೆಕ್ಸ್ಟ್ ಲೆವೆಲ್ ಸಬ್ಜೆಕ್ಟ್ ಇದೆ ಅವ್ರ ಹತ್ರ. ನಾನೇ ಹೇಳ್ತೀನಲ್ಲ, ನೀವು ಇವ್ರಿಗೆ ರೆಫರ್ ಮಾಡೋ ಬದಲು ಅವ್ರಿಗೆ ರೆಫರ್ ಮಾಡಿ ನೀವೇ ಹೇಳ್ತೀರಾ ಬೇಕಾದ್ರೆ ಒಳ್ಳೆ ಬೇಕಾದ್ರೆ ಅವ್ರ ಹತ್ರನೇ ಕಮಿಷನ್. ನನ್ನ ಕಡೆಯಿಂದ ಕಾಲ್ಸ್ ತಗೊಳಕ್ಕೆ ಇಂಟ್ರೆಸ್ಟ್ ಇದೆ ನಮಗೆ. ಇಲ್ಲ ಸರ್, ಕಾಲ್ಸ್ ಎಲ್ಲ ನಾವು ಕಾಲ್ಸ್ ಇಂಟ್ರೆಸ್ಟೇ ಕೊಡಲ್ಲ ಸರ್. ಪ್ರಾಪರ್ ಸಬ್ಜೆಕ್ಟ್ ಕಲಿಬೇಕು, ಕಾಲ್ಸ್ ಎಲ್ಲ ತೊಗೊಂಡು ನಾನೇನು ಮಾಡಲ್ಲ. ಓಕೆ ಸರ್, ಥ್ಯಾಂಕ್ ಯು. ಆಡಿಯೋನ ಕೇಳಿಸ್ಕೊಂಡಿದ್ದೀರಾ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಇವರು ಟೆಂಪ್ಟ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಇವರು ಸ್ಟೂಡೆಂಟ್ ಬಂದ್ಬಿಟ್ಟು ನನ್ನ ಸ್ಟೂಡೆಂಟ್ ಆಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ ಅವರಿಂದ. ನಾರ್ಮಲ್ ಪರ್ಸನ್ ಕದೆ ಏನು? ನನಗೆ ಎಷ್ಟೋ ಜನರು ಕಾಲ್ ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ಸರ್ ನನಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟು ಲಕ್ಷ ಲಾಸ್ ಆಯ್ತು ಸರ್, ಅಕೌಂಟ್ ಹ್ಯಾಂಡ್ಲಿಂಗ್ ತಗೊಂಡು ಇಷ್ಟು ಲಾಸ್ ಆಯ್ತು ಸರ್, ನಾನೇ ಓನ್ ಆಗಿ ಟ್ರೇಡ್ ಮಾಡೋಕಾದ್ರೆ ಓವರ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಸರ್, ಇಷ್ಟು ಲಾಸ್ ಆಯ್ತು ಸರ್, 20 ಲ್ಯಾಕ್ ಆಯ್ತು, 20 ಲ್ಯಾಕ್ಸ್ ಲಾಸ್ ಆಯ್ತು, 30 ಲಕ್ಷ ಲಾಸ್ ಆಯ್ತು ಅಂತ ಹೇಳ್ತಾ ಇರ್ತಾರೆ. ನಿಮಗೆ ಸರ್ ಹೇಳ್ತಿರೋದು, ನಿಮಗೆ ಮೇಡಮ್ ಹೇಳ್ತಿರೋದು, ನೀವೇನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವು ಬೇರೆ ಒಬ್ರಿಗೆ 1 ರೂಪಾಯಿ ಕೊಡಲ್ಲ ಕ್ಯಾಪಿಟಲ್, ನಾನೇ ಮಾಡ್ತೀನಿ ಬಿಸ್ನೆಸ್ ಅಂತ ಇರ್ತೀರಾ. ಸೊ ಅಂತರದ್ರಲ್ಲಿ ನೀವು ಯಾಕೆ ಸ್ಟಾಕ್ ಮಾರ್ಕೆಟ್ ಅಂತ ಬಂದ್ರೆ ಬೇರೆಯವ್ರಿಗೆ ಯಾಕೆ ನೀವು ಕೊಡ್ತೀರಾ ದುಡ್ಡು? ಟಿಪ್ಸ್ ಯಾಕೆ ತಗೊಂತೀರಾ? ಯಾಕೆ ನೀವು ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡ್ತಿದ್ದೀರಾ? ನಿಮ್ಮ ಹಾರ್ಡ್ ವರ್ಕಿಂಗ್ ಮನಿ ಬೇರೆಯವ್ರ ಕೈಗೆ ಕೊಟ್ಬಿಟ್ಟು ಲಾಸಸ್ ಮಾಡ್ಕೋಬೇಡಿ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಯಲ್ ಆಗಿ ದುಡ್ಡು ಮಾಡ್ಬೇಕಾ, ಸಬ್ಜೆಕ್ಟ್ ನ ಕಲೀರಿ, ಸೈಕಾಲಜಿನ ಕಲೀರಿ, ಒಂದು ಪ್ರಾಪರ್ ಮೆಂಟರ್ ನ ಸೆಲೆಕ್ಟ್ ಮಾಡಿ. ಈ ರೀತಿ ಕೆಲವು ಥಿಂಗ್ಸ್ ರೆಕಾರ್ಡಿಂಗ್ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಹಾಗಾಗಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಸಹ ಬ್ಯಾನ್ ಆಯ್ತು, ನಿಮ್ಗೂ ಸಹ ಗೊತ್ತು. ಅರ್ಥ ಮಾಡಿಕೊಳ್ಳಿ ಸರ್, ಸ್ಟಾಕ್ ಮಾರ್ಕೆಟ್ ಇಸ್ ದ ವಂಡರ್ಫುಲ್ ಆಪರ್ಚುನಿಟಿ. ಪ್ರಾಪರ್ ಸಬ್ಜೆಕ್ಟ್, ಸೈಕಾಲಜಿ, ಮೆಂಟರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದ್ರೆ ಅಷ್ಟೇ, ಎಲ್ಲ ನಾವು ಸೆಲ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಖಂಡಿತ ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಬಿಕಾಸ್ ಯಾರಿಗೂ ಒಬ್ರಿಗಾದ್ರೂ ಯೂಸ್ ಆಗತ್ತೆ. ಎಷ್ಟೋ ಲಾಸಸ್ ನ ಅವರು ಲಾಸಸ್ ಮಾಡೋದು ನಿಲ್ಲಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಕಾಮೆಂಟ್ ಮಾಡಿ.